ವೆಲ್ಕಮ್ ಟು ಪ್ರಜ್ಞಾಸ್ ಟೇಸ್ಟಿ ಟ್ರೀಟ್ ಚಾನಲ್. ಸೊ ನಾನಿವತ್ತು ಇಲ್ಲಿ ಹಲಸಿನ ಹಣ್ಣಿನ ಬೀಜದ ಸುಕ್ಕವನ್ನು ಯಾವ ರೀತಿಯಾಗಿ ಮಾಡೋದಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲಿ ಈ ಬೀಜದ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರಬೇಕು. ಅದೇ ರೀತಿ ನಾನಿಲ್ಲಿ ಮಸಾಲೆಗೆ ಅಂತ 6 ಬ್ಯಾಡಗಿ ಮೆಣಸಿನಕಾಯಿ, 3 ಗಿಡ್ಡ ಮೆಣಸಿನಕಾಯಿ, 6 ಎಸಳು ಬೆಳ್ಳುಳ್ಳಿ, ಅದೇ ರೀತಿ 2 ಟೇಬಲ್ ಸ್ಪೂನ್ ಕೊತ್ತಂಬರಿ, ಹಾಫ್ ಟೀ ಸ್ಪೂನ್ ಜೀರಿಗೆ, ಹಾಗೆಯೇ 1 ಕಪ್ಪಿನಷ್ಟು ತೆಂಗಿನ ತುರಿ, 1 ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಹಚ್ಚಿದ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಅದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ಅರಶಿನ, ಅದೇ ರೀತಿ ಕಟ್ ಮಾಡಿಕೊಂಡಿರುವಂತಹ ಬೀಜವನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಹಾಗೆಯೇ ಸ್ವಲ್ಪ ಹೊತ್ತಿನ ನಂತರ 1 ಗ್ಲಾಸಷ್ಟು ನೀರನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ 10 ನಿಮಿಷಗಳ ಕಾಲ ಬೇಯಿಸಿದರೆ ಸಾಕಾಗುತ್ತೆ. ಅದೇ ರೀತಿ ನಾನಿಲ್ಲಿ ಮಸಾಲೆಗಂತ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಮೆಣಸು, ಹಾಗೆಯೇ ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಇದರ ಕ್ವಾಂಟಿಟಿಯನ್ನು ನಾನು ಮೊದಲಿಗೆ ಹೇಳಿದಾಗೆ ಅಷ್ಟೇ ಹಾಕಿದರೆ ಸಾಕಾಗುತ್ತೆ. ಹಾಗೆಯೇ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಯಲ್ಲಿ ತರಿತರಿಯಾಗಿ ಪೌಡರ್ ಆಗಿ ಮಾಡಿಕೊಳ್ಬೇಕು. ಹಾಗೆಯೇ ನಾನಿಲ್ಲೊಂದು ಪ್ಯಾನ್ನಲ್ಲಿ ಹಾಫ್ ಕಪ್ ತೆಂಗಿನ ತುರಿಯನ್ನು ಹಾಕಿ ಅದಕ್ಕೆ ಕರಿಬೇವಿನ ಎಸಳುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ಮುಚ್ಚಳನ ತೆಗೆಯೋಣ. ಇಲ್ಲಿ ಬೀಜ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ಎಲ್ಲಿ ಕೂಡ ನಾವು ಉಪ್ಪನ್ನು ಹಾಕಲಿಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕಿ ಅದೇ ರೀತಿ ರುಬ್ಬಿದ ಮಿಶ್ರಣವನ್ನು ಇಲ್ಲಿ ಆ್ಯಡ್ ಮಾಡಿಕೊಳ್ಬೇಕು. ಹಾಗೆಯೇ ಫ್ರೈ ಮಾಡಿಕೊಂಡಿರುವಂತಹ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಲಸಿನ ಹಣ್ಣಿನ ಬೀಜದ ಸುಕ್ಕ ರೆಡಿ ಆಗುತ್ತೆ.